ಜನ ನನಗೆ ಹೇಳಿದ್ರು ಈ ವ್ಲಾಗ್ಸ್ ಏನೂ ನಡೆಯಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ ಅದು ಇದು ಅಂತ. ಬಟ್ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಬೇರೆಯವ್ರ ಮಾತಂತೂ ಕೇಳೋಲ್ಲ. ಸೊ 10 ಜನ ನೋಡಲಿ 20 ಜನ ನೋಡಲಿ, ನಾನಂತೂ ವ್ಲಾಗ್ಸ್ ಮಾಡ್ತೀನಿ ಬಿಕಾಸ್ ಇದು ನನಗೆ ಖುಷಿ ಕೊಡ್ತಾ ಇದೆ. ನನ್ನ ಮಮ್ಮಿನೇ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ ಅಂದಮೇಲೆ ಇನ್ನು ಬೇರೆಯವ್ರದ್ದು ನಾನು ಯಾಕೆ ಯೋಚನೆ ಮಾಡಬೇಕು, ಸುಮ್ಮನೆ ಊಟ ಎಂಜಾಯ್ ಮಾಡಬೇಕು ಅಷ್ಟೇ. ಇಷ್ಟೆಲ್ಲ ಆಗಿ ನನ್ನ ಫ್ರೆಂಡ್ ಜೊತೆಗೆ ಒಂದು ರೈಡಿಗೆ ಹೋದೆ ಬಿಕಾಸ್ ಬಿಸಿಲು ತುಂಬ ದಿನ ಆದಮೇಲೆ ಬಂದಿತ್ತು. ಸೊ ಆಚೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಸ್ಟುಡಿಯೋಗೆ ಬಂದುಬಿಟ್ಟು ಸಮ್ ಅಪಾಯಿಂಟ್ಮೆಂಟ್ಸ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡೋಷ್ಟು ನನಗೆ ಒಂದು 6 ರಿಂದ 7 ಗಂಟೆ ಆಗೋಗಿತ್ತು. ಸೊ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದ್ದೀನಿ. ದೀಪಾವಳಿ ಲೈಟ್ಸ್ ಇನ್ನೂ ಯಾಕೆ ಇಟ್ಟಿದ್ದೀನಿ ಅಂದರೆ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ. ಸೊ ಪದೇ ತೆಗಿಯೋದೇನು, ಸೊ ನ್ಯೂ ಇಯರ್ ಆದ್ಮೇಲೆ ತೆಗಿಯೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಡೂಡ್, ಐ ಆಮ್ ನಾಟ್ ಲೀಸಿ, ಐ ಆಮ್ ಪ್ರೊಡಕ್ಟಿವ್ ಆ್ಯಂಡ್ ಕ್ರಿಯೇಟಿವ್. ಇದನ್ನೇ ಹೇಳೋದು ಕೆಲಸ ಕಮ್ಮಿ ಮಾಡೋದು ಅಂತ. ಈಗ ನ್ಯೂ ಇಯರ್ಗೆ ಒಂದ್ಸತಿ ಹಾಕ್ತೀನಿ, ಕ್ರಿಸ್ಮಸ್ಗೆ ಒಂದ್ಸರಿ ಹಾಕ್ತೀನಿ. ಸೊ ಬೆಟರ್ ನ್ಯೂ ಇಯರ್ಗೆ ತೆಗ್ಬಿಡೋಣ. ಗೊತ್ತಿಲ್ಲ ನನ್ನ ನೇಲ್ಸ್ ಮೇಲೆ ಯಾರು ಕಣ್ಣು ಹಾಕಿದ್ರು ಅಂತ ಸುಮ್ಮನೆ ತಪಕ್ಕಂತ ಬಿದ್ದೋಯ್ತು. ಆಲ್ 10 ಫಿಂಗರ್ಸ್ ಅಲ್ಲಿ ಚೆನ್ನಾಗೇ ಇತ್ತು. ಇನ್ನೂ 1 ತಿಂಗಳು ಆರಾಮಾಗಿ ನಡೀತಾ ಇತ್ತು ನನ್ನ ಜೆಲ್ ನೇಲ್ ಪಾಲಿಶ್. ಬಟ್ ಇದು 1 ಫಿಂಗರ್ ಇಂದು ಬಿದ್ದೋಯ್ತು. ಬಟ್ ಆದ್ರೆ ಈ ಸಲ ನಾನು ತಿರ್ಗಾ ನೇಲ್ಸ್ ಇವಾಗ ಮಾಡ್ಸಕ್ ಹೋಗಲ್ಲ ಬಿಕಾಸ್ ನೇಲ್ ತುಂಬಾ ಥಿನ್ ಆಗ್ಬಿಟ್ಟಿದೆ ಪದೇ ಜೆಲ್ ನೇಲ್ ಪಾಲಿಶ್ ಹಾಕ್ಸಿ. ಸೊ ನಾನು ನೆಕ್ಸ್ಟ್ ಯಾವಾಗ ಹಾಕ್ತೀನಿ ಅಂದ್ರೆ ನಾನು ನೆಕ್ಸ್ಟ್ ಟ್ರಿಪ್ಗೆ ಹೋದಾಗ ಹಾಕಿಸ್ತೀನಿ. ಎಸ್, ನಾನು ಇನ್ನೊಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, ಬೇಗನೆ ಹೇಳ್ತೀನಿ ಎಲ್ಲಿ ಅಂತ. ಸೊ ಸದ್ಯಕ್ಕೆ ನಾನು ಯಾವುದೋ ಒಂದು ತಮಿಳ್ ಸೀರೀಸ್ ನೋಡ್ತಾ ಇದ್ದೀನಿ. ಅದು ನಾನು ಜಾಸ್ತಿ ಇವತ್ತಿಲ್ಲ, 1-2 ಎಪಿಸೋಡ್ಸ್ ನೋಡಿದೆ. ಊಟ ಮಾಡಿ ಅನ್ನ ರಸಂ ತಿಂದು ಚೆನ್ನಾಗಿ ಮಾಡಿದ್ದೀನಿ ಅಷ್ಟೇ.